ಅದಕ್ಕೆ ಅತ್ಗೆನಾ? ಐ ಮೀನ್ ನರಸಿಂಹಣ್ಣ ನನ್ನ ಅಣ್ಣನ ಥರ ಅಲ್ವಾ, ನೀವು ನಾನು ಅದಕ್ಕೇನೆ ಆಗ್ತಿರಲ್ಲ. ಹಾಗ ಇನ್ನೇನ್ ಅನ್ಕೊಂಡಮ್ಮ? ದಿಶಾನೇ ದೀಪ ಅನ್ಕೊಂಡ್ಯಾ? ಹಾಗಲ್ಲ, ಆದರೆ ದೀಪ ಥರನೇ ದಿಶಾನು ಒಳ್ಳೆಯವಳೆ ಅಲ್ವಾ? ನೀನೇ ದೀಪ ಅಂತ ನಮ್ಗೆಲ್ರೂ ಗೊತ್ತು. ಏನು ಹೇಳ್ತಿದ್ದೀರಾ? ಹೌದು ದೀಪ, ನಿಮ್ಮ ಅಣ್ಣನೇ ಎಲ್ಲ ಸತ್ಯನೂ ಮನೆಯವ್ರಿಗೆ ಹೇಳಿದ್ದ. ಅಷ್ಟೇ ಅಲ್ಲ, ಶಿರು ಅವ್ರ ಅಣ್ಣ ಗುರು ಇಷ್ಟು ದಿನ ನಮ್ಮನೇಲೇ ಇದ್ರು. ಏನು ಭಾವ ನಿಮ್ಮ ಜೊತೆ ಇದ್ದಾರಾ? ಅವ್ರು ಇವಾಗ ಎಲ್ಲಿದ್ದಾರೆ? ಗುರು ಬಾಬಾ ಗುರು, ಇಷ್ಟು ದಿವಸ ಎಲ್ಲೋ ಇದ್ದೆ, ಏನಾಗಿದೆ ನಿನ್ಗೆ? ಯಾರು ನೀವು? ಏನು ಹೀಗೆ ಕೇಳ್ತಿದ್ಯಾ? ನಾವ್ ಯಾರು ಅಂತ ಗೊತ್ತಿಲ್ವಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅವ್ರಿಗೆ ಹಳೇದೇನು ನೆನಪಿಲ್ಲ. ಅವರು ಎತ್ತರದ ಜಾಗದಿಂದ ಬಿದ್ದು ಅವ್ರ ತಲೆಗೆ ಏಟ್ ಬಿದ್ದಿದೆ. ಅದಕ್ಕೆ ನಾನು ಯಾರು, ತನ್ನವ್ರು ಯಾರು, ಹಳೇದೇನು ಯಾವುದು ನೆನಪಿಲ್ಲ. ಅಂದರೆ ಲಾಸ್ಟ್ ಟೈಮ್ ವಿರಾಟ್ ಹತ್ರ ಕರ್ಕೊಂಬಂದಿದ್ದು ಅಣ್ಣನೇನಾ? ಹೌದು, ಇವ್ರನ್ನೇ ನಾನು ಲಾಸ್ಟ್ ಚೆಕ್ ಮಾಡಿದ್ದು. ಆದರೆ ಇವ್ರು ನಿಮ್ಮ ಅಣ್ಣ ಅಂತ ನನಗೆ ಗೊತ್ತಿರಲಿಲ್ಲ ಚಿರು. ನಮಗೂ ಈಗಲೇ ಗೊತ್ತಾಗಿದ್ದು ಭಾವ. ಇವರು ಕೇಸ್ ವಿಟ್ನೆಸ್ಸು ಅಂತ ಇವ್ರನ್ನ ಮನೇಲಿ ಇಟ್ಕೊಂಡಿದ್ದೆ. ಆದರೆ ದಿಶಾ ಸಿಕ್ಕಿ ಗುರು ಅವ್ರು ಕಳೆದೋಗಿದ್ದಾರೆ ಅಂತ ಹೇಳಿದಾಗಲೇ ನನಗೂ ಏನೋ ಡೌಟ್ ಬಂದು ಇವ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ. ಆಗಲೇ ನಮಗೂ ಕನ್ಫರ್ಮ್ ಆಗಿದ್ದು ಇವರೇ ಗುರು ಅಂತ. ಅದಕ್ಕೆ ಹೇಗೋ ಅರ್ಚನಾ ಅವ್ರ ಮದುವೆಗೆ ಬರ್ತಾ ಇದ್ದೀವಲ್ಲ ಅಂತ ಜೊತೆ ಕರ್ಕೊಂಬಂದೆ. ಒಳ್ಳೇದಾಯ್ತು ನರಸಿಂಹ, ಇಷ್ಟು ದಿನ ಅಣ್ಣ ನಿಮ್ಮ ಹತ್ರ ಸೇಫ್ ಆಗಿರೋ ಥರ ಆಯ್ತಲ್ಲ. ಹೇಗಿದೆಯೋ? ಚಿರು, ನನ್ನ ಮಗ ಮೊದಲಿನ ಥರನೇ ಆಗ್ತಾನಲ್ವಾ? ಖಂಡಿತ ಆಗ್ತಾನಪ್ಪ. ಎಷ್ಟೇ ಕಷ್ಟ ಆದರೂ ಸರಿ, ಅಣ್ಣ ಮೊದಲಿನ ಥರ ಆಗೋ ಥರ ನಾನು ಮಾಡ್ತೀನಿ. ನರಸಿಂಹ, ಗುರುಗೆ ಹೀಗಾಗೋದಕ್ಕೆ ಸೌಂದರ್ಯ ಕೈವಾಡ ಏನಾದರೂ ಇದೆಯಾ? ಹೌದಪ್ಪ, ಅಣ್ಣನ ಪರಿಸ್ಥಿತಿಗೆ ಅದಕ್ಕೇನೆ ಕಾರಣ.